ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಒಳ್ಳೆ ಹೋಮ್ ಮೇಡ್ ಹೇರ್ ಪ್ಯಾಕ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ನನ್ನ ಚಾನಲಲ್ಲಿ ಒಂದು ನ್ಯಾಚುರಲ್ ಹರ್ಬಲ್ ಹೇರ್ ಪ್ಯಾಕ್ನ ಮಾಡಿದ್ದೀನಿ. ಅದನ್ನ ಡಿಸ್ಕ್ರಿಪ್ಷನಲ್ಲಿ ಸಹ ನಿಮಗೆ ಹಾಕ್ತೀನಿ, ಅದನ್ನ ನೋಡ್ಕೊಳ್ಳಿ. ಈ ಒಂದು ಹೇರ್ ಪ್ಯಾಕ್ ಬಳಸೋದ್ರಿಂದ ಕೂದಲು ತುಂಬಾ ಉದ್ದ, ದಪ್ಪ ಹಾಗೂ ತುಂಬ ಹೊಳೆಯುತ್ತೆ, ಚೆನ್ನಾಗಿರುತ್ತೆ. ಕೂದಲು ಆರೋಗ್ಯ ಸಹ ಸುಧಾರಿಸುತ್ತೆ. ಇದು ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಸಾಕಷ್ಟು ಜನ ಪಿ ಜಿಗಳಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಾನು ಈಗಾಗಲೇ ತೋರಿಸಿದ್ದ ಹೇರ್ ಪ್ಯಾಕ್ಗೆ ಎಲ್ಲ ಗಿಡಗಳನ್ನ ಮನೆ ಹಿತ್ತಲಲ್ಲಿ ಆ ಥರ ಬೆಳೆಸ್ಬೇಕಾಗುತ್ತೆ. ಆದರೆ ಆ ಗಿಡಗಳ ಏನು ಬೆಳೆಸ್ದೇನೆ, ಆ ಗಿಡಗಳನ್ನೇನು ಉಪಯೋಗಿಸ್ದೇನೆ, ಆ ಎಲೆಗಳನ್ನ ಉಪಯೋಗಿಸ್ದೇನೆ ನಾನಿವತ್ತು ಜಸ್ಟ್ ಪುಡಿನೆಲ್ಲ ಉಪಯೋಗಿಸಿ ಯಾವ ಥರ ಹೇರ್ ಪ್ಯಾಕ್ ಮಾಡಬೇಕು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ, ಹಾಗೆ 100% ರಿಸಲ್ಟ್ ಸಹ ಕೊಡುತ್ತೆ. ನಾನು ಇದನ್ನ ಲೈವ್ ಆಗಿ ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ನನ್ನ ಕೂದಲಿಗೆ ಹೇಗೆ ಬಿಫೋರ್ ಮತ್ತು ಆಫ್ಟರ್ ಯಾವ ಥರ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಸಹ ನಾನು ತೋರಿಸ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಕೂದಲಿಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ನೀವು ಕೂಡ ಯಾವುದೇ ಹೇರ್ ಪ್ಯಾಕ್ ಬಳಸೋಕ್ಕಿಂತ ಮುಂಚೆ ಕೂದಲಿಗೆ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಚಿದ ಮೇಲೆ ಅದ್ರ ಮೇಲೇ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿ. ಯಾಕಂದರೆ ಕೂದಲು ಎಲ್ಲೂ ಕಿತ್ತೋಗಲ್ಲ, ಒಡೆದೋಗಲ್ಲ, ಚೆನ್ನಾಗಿರುತ್ತೆ. ಹೇರ್ ಪ್ಯಾಕ್ ಒಂದು ರೀತಿ ಆಯಿಲು ಪ್ರೊಟೆಕ್ಟ್ ಮಾಡುತ್ತೆ ಕೂದಲನ್ನ ಹೇರ್ ಪ್ಯಾಕಿಂದ. ನೀವು ಹಾಗೆ ಡ್ರೈ ಹೇರ್ ಮೇಲೆ ಹಚ್ಕೊಂಡ್ರೆ ಕೂದಲೆಲ್ಲ ಒಂಥರ ಸೀಳ್ದಂಗೆ ಆಗಿ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೀವು ಕೂಡ ಎಣ್ಣೆ ಹಚ್ಕೊಂಡ್ಮೇಲೆ ಹೇರ್ ಪ್ಯಾಕ್ ಉಪಯೋಗಿಸಿ. ಈ ಹೇರ್ ಪ್ಯಾಕ್ ಇವಾಗ ಯಾವ ಥರ ನಾವು ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಅದರದ್ದು ತಯಾರಿ ಪ್ರೋಸೆಸ್ ಎಲ್ಲ ನಿಮಗೆ ತೋರಿಸ್ತೀನಿ ನಾನೀಗ. ನೋಡಿ, ಇಲ್ಲಿ ನಾನು ಒಂದು ಐರನ್ ಪಾತ್ರೆ ತೊಗೊಂಡಿದ್ದೀನಿ. ಈ ಥರ ಇರೋದು ಐರನ್ ಪಾತ್ರೆ. ನಾನು ಇದರಲ್ಲೇ ಹೇರ್ ಪ್ಯಾಕ್ನ ತಯಾರಿಸೋದು. ಇದು ಐರನ್ ಪಾತ್ರೆನ ಯಾಕೆ ಉಪಯೋಗಿಸ್ಬೇಕು ಅಂತಂದರೆ, ಐರನ್ ಪಾತ್ರೆಯಲ್ಲಿ ಹೇರ್ ಪ್ಯಾಕ್ ತಯಾರಿಸಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಬ್ಬಿಣ ಅಂಶ ಕೂಡ ಮಿಶ್ರಣವಾಗಿ ಅದು ಕೂದಲಿನ ಬೇರುಗಳನ್ನು ಸಹ ಬಲಪಡಿಸುತ್ತದೆ. ಕೂದಲು ಉದುರುವಿಕೆ ಸಹ ಕಡಿಮೆ ಆಗುತ್ತದೆ. ಐರನ್ ಅಂಶವು ಸ್ಕ್ಯಾಲ್ಪ್ನ ರಕ್ತ ಪ್ರವಾಹವನ್ನು ಸಹ ಸುಧಾರಿಸಿ ರಕ್ತ ಸಂಚಾರ ಚೆನ್ನಾಗಿ ಕೂದಲಿಗೆಲ್ಲ ರಕ್ತ ಸಂಚಾರ ಆಗೋ ಹಾಗೆ ಕೂಡ ಮಾಡುತ್ತೆ ಈ ಐರನ್ ಪಾತ್ರೆಯನ್ನು ಉಪಯೋಗಿಸೋದ್ರಿಂದ. ಹಾಗೆ ಕೂದಲು ಗಟ್ಟಿ ಮತ್ತು ದಪ್ಪವಾಗಿ ಕೂಡ ಬೆಳೆಯುತ್ತೆ. ನೈಸರ್ಗಿಕವಾಗಿ ಕಪ್ಪು ಬಣ್ಣ ಬರುತ್ತೆ. ಯಾವುದೇ ತರಹದ ರಾಸಾಯನಿಕ ಅಂಶ ಇಲ್ಲದೆ ಇರೋದ್ರಿಂದ ಸಹಜವಾದ ಕಪ್ಪು ಬಣ್ಣ ಕೂದಲಿಗೆ ಕೊಡೋದಕ್ಕೆ ಕೂಡ ಸಹಕಾರಿಯಾಗುತ್ತೆ. ಇಲ್ಲಿ ನೋಡಿ, ಫಸ್ಟಿಗೆ ನಾನು ಮೆಹಂದಿನ ತೊಗೊಂಡಿದ್ದೀನಿ. ಇದು ನೂಪುರ್ ಹೆನ್ನ. ನಾನು ನೋಡಿದ್ರಲ್ಲಿ ಇದು ಬೆಸ್ಟ್ ಹೆನ್ನ. ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಾನು ಬಹಳ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. 100% ಪ್ಯೂರ್ ಹೆನ್ನ ಅಂತ ಕೂಡ ಹಾಕಿದ್ದಾರೆ. ನೀವು ಕೂಡ ಇದನ್ನ ಯೂಸ್ ಮಾಡ್ಬೋದು, ಅಥವಾ ಯಾವುದೇ ಮೆಹಂದಿ ಪುಡಿನ ಸಹ ನೀವು ಉಪಯೋಗಿಸ್ಬೋದು. ಈ ಮೆಹಂದಿ ಪುಡಿನ ಯಾಕೆ ಉಪಯೋಗಿಸ್ಬೇಕು ಅಂತಂದರೆ, ಕೂದಲಿಗೆ ನೈಸರ್ಗಿಕವಾಗಿ ಕಂಡೀಷ್ನರ್ ಆಗಿ ಮಾಡುತ್ತೆ. ಹಾಗೆ ಕೂದಲಿಗೆ ಗಟ್ಟಿ ಬಣ್ಣ ಕೊಟ್ಟು ಸ್ಕ್ಯಾಲ್ಪ್ನ ತಂಪಾಗಿಸೋಕೆ ಕೂಡ ಸಹಕಾರಿಯಾಗುತ್ತೆ. ಹಾಗೂ ಡ್ಯಾಂಡ್ರಫ್ ಕೂಡ ತಡೆಗಟ್ಟುತ್ತದೆ. ಹಾಗಾಗಿ ನಾವು ಫಸ್ಟು ಮೆಹಂದಿ ಪುಡಿನ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ನೆಕ್ಸ್ಟ್ ನಾವಿಲ್ಲಿ ಬ್ರಾಹ್ಮಿ ಪೌಡರ್ನ ತೊಗೊಂಡಿದ್ದೀನಿ. ಈ ಬ್ರಾಹ್ಮಿ ಪೌಡರ್ನ ನೀವು ಯಾವುದೇ ಆಯುರ್ವೇದಿಕ್ ಶಾಪ್ಗಳಲ್ಲಿ ನಿಮಗೆ ಈ ಬ್ರಾಹ್ಮಿ ಪೌಡರ್ ಸಿಗುತ್ತೆ. ಇದು ಆಯುರ್ವೇದಿಕ್ ಶಾಪಲ್ಲೇ ಪರ್ಚೇಸ್ ಮಾಡಿ. ಓಕೆ, ಈ ಬ್ರಾಹ್ಮಿ ಪೌಡರ್ನ ಉಪಯೋಗಿಸೋದ್ರಿಂದ ಕೂದಲಿನ ಉದುರುವಿಕೆ ತಡೆಯುತ್ತೆ. ಸ್ಟ್ರೆಸ್ನಿಂದ ಆಗುವ ಹೇರ್ ಫಾಲ್ನ ಕೂಡ ಇದು ಸಂರಕ್ಷಿಸುತ್ತೆ ಈ ಬ್ರಾಹ್ಮಿ ಪೌಡರ್. ನೆಕ್ಸ್ಟ್ ಭೃಂಗರಾಜ್ ಪೌಡರ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ಭೃಂಗರಾಜ್ ಪೌಡರ್ ಕೂಡ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಈ ಭೃಂಗರಾಜ್ ಪೌಡರ್ನ ಉಪಯೋಗಿಸೋದ್ರಿಂದ ಕೂದಲು ವೇಗವಾಗಿ ಬೆಳೆಯೋಕ್ಕೆ ಸಹಕಾರ ಆಗುತ್ತೆ. ಹಾಗೆ ಮುಂಚಿತವಾಗಿ ಬರೋ ಬಿಳಿ ಕೂದಲನ್ನು ಸಹ ತಪ್ಪಿಸುತ್ತೆ. ಹಾಗೆ ಕೂದಲಿಗೆ ಗಟ್ಟಿಯಾಗಿ ಕೂದಲು ಬಲಗೊಳ್ಳುತ್ತೆ ಈ ಭೃಂಗರಾಜ್ ಪೌಡರ್ನ ಉಪಯೋಗಿಸೋದ್ರಿಂದ. ನೆಕ್ಸ್ಟ್ ನಾನು ಆಮ್ಲ ಪೌಡರ್ನ ತೊಗೊಂಡಿದ್ದೀನಿ. ಈ ಆಮ್ಲ ಪೌಡರು ಉಪಯೋಗಿಸೋದ್ರಿಂದ ನಿಮಗೆ ಕೂದಲು ತುಂಬಾ ಗಟ್ಟಿಯಾಗಿ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ. ಈ ಆಮ್ಲ ಪೌಡರ್ ಸಹ ನಿಮಗೆ ಯಾವುದೇ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ನೋಡಿ, ಈ ಐರನ್ ಪಾತ್ರೆಯಲ್ಲಿ
ಮೆಹಂದಿ ಪುಡಿನ ಹಾಕ್ಕೊತಿದ್ದೀನಿ, ನೂಪುರ್ ಮೆಹಂದಿ. ನಿಮ್ಮ ಕೂದಲಿಗೆ ಎಷ್ಟು ಬೇಕೋ, ನಿಮ್ಮ ಕೂದಲು ಉದ್ದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮೆಹಂದಿನ ಹಾಕ್ಕೊಳ್ಳಿ. ನೀವು ಭೃಂಗರಾಜ್ ಪೌಡರ್ ಇದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೋಬೇಕು. ಇದನ್ನ 1 ಸ್ಪೂನಷ್ಟು ನೀವು ಹಾಕ್ಕೋಬೋದು. ಇದನ್ನ ಓಕೆ, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮ್ಲ ಪೌಡರು ಇದು ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಆಮ್ಲ ಪೌಡರ್ ಇಷ್ಟು ಸಾಕು. ಬ್ರಾಹ್ಮಿ ಪೌಡರ್ ಇದು ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇಷ್ಟು. ಇವಾಗ ನಾವು ಈ ಕೆಲವು ಪದಾರ್ಥಗಳನ್ನೆಲ್ಲ ಹಾಕಿ ಡಿಕಾಕ್ಷನ್ ಮಾಡ್ಕೊಳ್ಳೋಣ. ಫಸ್ಟ್ನೇದಾಗಿ ನಾನಿಲ್ಲಿ ಟೀ ಪುಡಿ ತೊಗೊಂಡಿದ್ದೀನಿ. ಈ ಟೀ ಪುಡಿ ಬಳಸೋದ್ರಿಂದ ಕೂದಲಿಗೆ ನೈಸರ್ಗಿಕ ಡಾರ್ಕ್ ಶೈನ್ ಆಗಿ ಕೊಡುತ್ತೆ. ಹಾಗೆ ಕೂದಲು ವೈಟ್ ಆಗುವುದನ್ನು ಸಹ ಇದು ತಡೆಗಟ್ಟುತ್ತದೆ. ಮೆಹಂದಿ ಬಣ್ಣ ಇನ್ನಷ್ಟು ಗಾಢವಾಗಿ ಕಾಣಿಸುತ್ತೆ. ಈ ಟೀ ಡಿಕಾಕ್ಷನಿಂದ ಬಿಳಿ ಕೂದಲಿರೋದೆಲ್ಲ ಕಪ್ಪು ಕೂದಲ ಆಗೋಕ್ಕೆ ಇದು ಸಹಕಾರಿಯಾಗುತ್ತೆ. ಮೆಂತ್ಯ ಬೀಜ, ಈ ಮೆಂತ್ಯ ಬೀಜ ಉಪಯೋಗಿಸೋದ್ರಿಂದ ಕೂದಲು ಗಟ್ಟಿ ಆಗುತ್ತೆ. ಹಾಗೆ ಕೂದಲಿಗೆ ಸ್ಮೂತ್ನೆಸ್ ನೀಡುತ್ತೆ. ಈ ಮೆಂತ್ಯ ಬೀಜ ಡ್ಯಾಂಡ್ರಫ್ನ ಕಮ್ಮಿ ಮಾಡುತ್ತೆ. ಹಾಗೆ ಬೇರುಗಳಿಗೆ ನೈಸರ್ಗಿಕ ಪೋಷಣೆನ ಒದಗಿಸುತ್ತೆ. ಕಲವಂಜಿ ಅಥವಾ ಈ ಕಪ್ಪು ಜೀರಿಗೆ ಅಂತ ಏನು ಹೇಳ್ತಾರಲ್ಲ, ಅದನ್ನ ತಗೊಂಡಿದ್ದೀನಿ. ಇದನ್ನ ಕೂಡ ಉಪಯೋಗಿಸೋದ್ರಿಂದ ಕೂದಲು ವೇಗವಾಗಿ ಬೆಳೆಯೋದಕ್ಕೆ ಇದು ಸಹಕಾರಿಯಾಗುತ್ತದೆ. ಹಾಗೆ ಕೂದಲು ಉದುರುವಿಕೆ ಕೂಡ ಇದು ತಡೆಯುತ್ತದೆ. ಬಿಳಿ ಕೂದಲು ಆಗೋದಕ್ಕೆ ಇದು ತುಂಬಾ ಪವರ್ಫುಲ್ ಈ ಕಲವಂಜಿ ಸೀಡ್ಸ್. ಸಾಸಿವೆನೇ ತೊಗೊಂಡಿದ್ದೀನಿ ನಾನಿಲ್ಲಿ. ಸಾಸಿವೆ ರಕ್ತ ಸಂಚಾರನ ಹೆಚ್ಚಾಗಿ ಮಾಡುತ್ತದೆ ಕೂದಲಿಗೆ. ಕೂದಲ ಬೇರು ಬಲಪಡಿಸುತ್ತವೆ. ಇದೆಲ್ಲದರ ಜೊತೆಗೆ ಒಂದು ಹಸಿ ಈರುಳ್ಳಿ ಸಹ ತಗೊಂಡಿದ್ದೀನಿ ನಾನು. ಒಂದು ಮಧ್ಯ ಗಾತ್ರದಷ್ಟು ಈರುಳ್ಳಿನ ತಗೋಬೋದು. ಈ ಈರುಳ್ಳಿ ಬಳಸೋದ್ರಿಂದ ಕೂದಲು ಬೆಳೆಯಲು ಅತ್ಯಂತ ಪರಿಣಾಮಕಾರಿ. ಹಾಗೂ ಕೂದಲೆಲ್ಲ ಒಂಥರ ಅಂಗಂಗ್ಲಿ ಬೋರ್ಡ್ ಕೂದಲೇನಾದರೂ ಇದ್ದರೆ ಈ ಆನಿಯನ್ ಉಪಯೋಗಿಸೋದ್ರಿಂದ ಕೂದಲು ಉದುರಿರುವ ಜಾಗದಲ್ಲಿ ಸಹ ಪುನಃ ಕೂದಲು ಬರೋದಕ್ಕೆ ಇದು ಡ್ಯಾಂಡ್ರಫ್ ಹಾಗೂ ಚರ್ಮದ ಉರಿ ಸಹ ಕಡಿಮೆ ಮಾಡುತ್ತದೆ ಈರುಳ್ಳಿ ಉಪಯೋಗಿಸೋದ್ರಿಂದ. ಮೊಟ್ಟೆಯ ಬಿಳಿ ಭಾಗದಲ್ಲಿರುವ ಪ್ರೋಟೀನ್ ಇಂದ ಕೂದಲು ಸ್ಪ್ಲಿಟ್ ಆಗಿರೋದ್ರನ್ನ ನ್ಯಾಚುರಲ್ ಆಗಿ ಗುಣಪಡಿಸುತ್ತೆ. ಹಾಗೆ ಕೂದಲ ಬಲಶಾಲಿಯಾಗಿ ಮಾಡುತ್ತೆ. ನಿಂಬೆ ರಸ ಬಳಸೋದ್ರಿಂದ ತಲೆಯ ಡ್ಯಾಂಡ್ರಫ್ ನಿವಾರಣೆ ಮಾಡುತ್ತೆ. ಹಾಗೆ ತಲೆಯ ಇಚ್ಚಿಂಗ್, ಇರಿಟೇಷನ್ ಇದೆಲ್ಲನೂ ದೂರ ಮಾಡುತ್ತೆ ನಿಂಬೆ ರಸ ಬಳಸೋದ್ರಿಂದ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬಳಸೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ನ ಒದಗಿಸುತ್ತದೆ. ಹಾಗೆ ಕೂದಲನ್ನ ತುಂಬ ಮೃದುವಾಗಿ ಆಗೋದಕ್ಕೆ ಇದು ಸಹಕಾರಿಯಾಗುತ್ತದೆ. ಅಗಸೆ ಬೀಜ ಅಥವಾ ಫ್ಲ್ಯಾಕ್ ಸೀಡ್ಸ್ ಅಂತಾರಲ್ಲ, ಅದನ್ನ ಉಪಯೋಗಿಸೋದ್ರಿಂದ ಇದು ನ್ಯಾಚುರಲ್ ಆಗಿ ಕಂಡೀಷ್ನರ್ ಥರ ಇದು ಕೆಲಸ ಮಾಡುತ್ತೆ. ಹಾಗೆ ಆಯಿಲ್ ಫ್ರೀ, ಫ್ರಿಜ್ ಫ್ರೀ ಹೇರ್ ಇರುತ್ತಲ್ಲ, ಅದನ್ನೆಲ್ಲ ಇದು ಚೆನ್ನಾಗಿ ನಿವಾರಣೆ ಮಾಡಿ ಒಳ್ಳೆ ಸಿಲ್ಕಿ ಸಾಫ್ಟ್ ಸ್ಮೂತ್ ಕೂದಲನ್ನ ಕೊಡುತ್ತೆ. ಅಗಸೆ ಬೀಜದ ಜೆಲ್ಲು ಕೂದಲಿಗೆ ತುಂಬಾ ಉಪಯೋಗಗಳಿವೆ. ಇದರಿಂದ ನಾವೀಗ ನಮ್ಮ ಹೇರ್ ಪ್ಯಾಕ್ನಲ್ಲಿ ಅಗಸೆ ಬೀಜನ ಕೂಡ ಹಾಕಿ ಅದನ್ನ ಕೂಡ ನಮ್ಮ ಡಿಕಾಕ್ಷನಲ್ಲಿ ಹಾಕಿ ಕುದಿಸ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ಉಪಯೋಗಗಳಿವೆ. ನೋಡಿ ಫ್ರೆಂಡ್ಸ್, ನಾವು ಇದು ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಒಂದು ಡಿಕಾಕ್ಷನ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಟೀ ಪುಡಿ, ಫಸ್ಟ್ನೇದಾಗಿ ಟೀ ಪುಡಿನ ಯಾಕೆ ಬಳಸ್ಬೇಕಂತ ನಾನು ಈಗ ತಾನೇ ಹೇಳಿದೆ. ಹಾಗೆ ಇಲ್ಲಿ ನಾನು ಮೆಂತ್ಯ ಕಾಳು ಅಂದರೆ ಮೆಂತ್ಯ ಸೀಡ್ಸ್, ಸಾಸಿವೆ, ಹಾಗೆ ಕಲವಂಜಿ ಸೀಡ್ಸ್ನ ಮತ್ತು ಫ್ಲ್ಯಾಕ್ ಸೀಡ್ಸ್, ಅಗಸೆ ಬೀಜ ಅಂತಾರಲ್ಲ, ಇದನ್ನ ತೊಗೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ನಾನು ಡಿಕಾಕ್ಷನ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಡಿಕಾಕ್ಷನ್ ಮಾಡೋದ್ರಿಂದ ಕೂದಲಿಗೆ ನೈಸರ್ಗಿಕವಾಗಿ ಎಲ್ಲ ಪೋಷಕಾಂಶಗಳು ಒದಗುತ್ತವೆ. ಹಾಗೆ ಕೂದಲು ಚೆನ್ನಾಗಿ ದಪ್ಪ, ಉದ್ದ ಹಾಗೂ ಕಪ್ಪುಗಾಗೋದಕ್ಕೆ ಈ ಎಲ್ಲ ಪದಾರ್ಥಗಳು ಸಹಾಯ ಆಗುತ್ತವೆ. ನೋಡಿ, ಫಸ್ಟು 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಟೀ ಪುಡಿ ಹಾಕ್ಕೊಳ್ಳೋಣ. ಟೀ ಪುಡಿ ನೋಡಿ, ಕಲವಂಜಿ, ಇದು ಅಗಸೆ ಬೀಜ, ಮೆಂತ್ಯ ಮತ್ತು ಸಾಸಿವೆ ಇವೆಲ್ಲನೂ ಹಾಕಿ ಕುದಿಸೋಣ. ಇದ್ರ ಜೊತೆಗೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಸಹ ಹಾಕಿ
ಗ್ಯಾಸಲ್ಲಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದನ್ನ. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕಿದು. ಕುದ್ದು ರೆಡ್ ಕಲರ್ ಬರುತ್ತೆ ಅಲ್ಲಿವರೆಗೆ ಚೆನ್ನಾಗಿ ಕುದಿಸ್ಬೇಕು. ಒಂದು 2-5 ನಿಮಿಷ ಚೆನ್ನಾಗಿ ಕುದಿಸಿ ಇದನ್ನ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿಸ್ಕೊಂಡಿರೋದು ಇದೆಲ್ಲ ಮಿಕ್ಸರ್ ಡಿಕಾಕ್ಷನ್ನ ಈ ಮೆಹಂದಿ ಎಲ್ಲ ಪುಡಿ ಹಾಕಿರ್ತೀವಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ. ನೋಡಿ ಈ ಥರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಮಿಕ್ಸರ್ ಹಾಕಿದ್ಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸ್ಟಾಪ್. ನೋಡಿ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆ ರಸನ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕೊಳ್ಳೋಣ. ನೋಡಿ ಇದಕ್ಕೆ ಮೊಟ್ಟೆಯ ಬಿಳಿ ಭಾಗ ಮಾತ್ರ ಹಾಕ್ಕೊಳ್ಳೋಣ. 1-2 ಮೊಟ್ಟೆ ಹಾಕ್ಕೋಬೋದು ನೀವು. ಮೊಟ್ಟೆಯ ಬಿಳಿ ಭಾಗ ಮಾತ್ರ ಹಾಕ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಹಾಕ್ಕೊಳ್ಳೋಣ. 2 ವಿಟಮಿನ್ ಇ ಕ್ಯಾಪ್ಸೂಲ್ಸ್. ಇದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಹಾಕ್ಕೊಳ್ಳೋಣ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಕಲ್ತ್ಕೊಳ್ಳೋ ಹಾಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಒಂಥರ ಶೈನ್ ಬಂದಿರೋ ಥರ ಕಾಣಿಸ್ತಿದೆಯಲ್ಲ, ಈ ಥರ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದನ್ನ ಈ ಥರ ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ಒಂದು ರಾತ್ರಿ ಎಲ್ಲ ಆ ಥರನೇ ಇದನ್ನ ಹಾಗೆ ಇಟ್ಬಿಡಬೇಕು. ಇದನ್ನ ನೆಕ್ಸ್ಟ್ ಡೇ ಬೆಳಗ್ಗೆನ ತಲೆಗೆಲ್ಲ ಹಚ್ಕೊಂಡು ಸ್ನಾನ ಮಾಡಬೇಕು. ಇದು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಬ್ಲ್ಯಾಕ್ ಕಲರ್ ಬಂದಿರುತ್ತೆ, ಒಂಥರ ಬ್ಲ್ಯಾಕ್ ಕಲರು. ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಇದನ್ನ ನಾವು ರಾತ್ರಿ ಎಲ್ಲ ನೆನೆಸಿಟ್ಟಿರೋದು, ಇದನ್ನ ಬ್ಲ್ಯಾಕ್ ಕಲರ್ ಆಗಿದೆ. ಇದು ಚೆನ್ನಾಗಿ ನೆನ್ಕೊಂಡು ರಾತ್ರಿ ಎಲ್ಲ ಇವಾಗ ಇದು ರೆಡಿ ಆಗಿದೆ. ಇದನ್ನ ನಾನೀಗ ತಲೆಗೆ ಹಚ್ಕೊತೀನಿ. ತಲೆ ಕೂದಲು ಬುಡದಿಂದ ಹಿಡಿದು ಕೂದಲುವರೆಗೆ ಎಲ್ಲ ಕಡೆಗೂ ಹಚ್ಕೊತೀನಿ. ನೋಡಿ ಈ ತರ ತಲೆ ಬುಡದಿಂದ ಹಿಡಿದು ಕೂದಲುವರೆಗೂ ಎಲ್ಲ ಕಡೆ ಆಗೋ ಹಾಗೆ ಚೆನ್ನಾಗಿ ಈ ತರ ಹಚ್ಕೊಳ್ಳಿ. ಇದು ನಾನು ಬರೇ ಕೈಯಿಂದಾನೇ ಹಚ್ಕೊತಾ ಇದ್ದೀನಿ, ಎಂಪ್ಟಿ ಹ್ಯಾಂಡ್ಸ್ ಅಂತ. ನೋಡಿ ಯಾವುದೇ ತರ ಗ್ಲೌಸ್ ಆ ಥರ ಏನೂ ಯೂಸ್ ಮಾಡ್ತಾ ಇಲ್ಲ. ಇದು ಏನೂ ಆಗಲ್ಲ, ನ್ಯಾಚುರಲ್ ಆಗಿರೋದ್ರಿಂದ 100% ಸೇಫ್. ಇದು ಈ ತರ ಚೆನ್ನಾಗಿ ಒಳಗಿಂದ ಕೂದಲೆಲ್ಲ ಈ ತರ ತೆಕ್ಕೊಂಡು ಬುಡದಿಂದ ಕೂದಲುವರೆಗೂ ಎಲ್ಲ ಕಡೆ ಅಪ್ಲೈ ಮಾಡಿ ಚೆನ್ನಾಗಿ. ನೋಡಿ ಈ ತರ ತಲೆ ಬುಡದಿಂದ ತುದಿವರೆಗೂ ಈ ತರ ಚೆನ್ನಾಗಿ ಎಲ್ಲ ಕಡೆ ಆಗೋಗೆ ಹಚ್ಕೋಬೇಕು. ಇದನ್ನ ಹಚ್ಕೊಂಡು ಕನಿಷ್ಠ ಒಂದು 2 ಗಂಟೆಗಳ ಕಾಲ ಹಾಗೆ ಡ್ರೈ ಆಗೋಗಿ ಬಿಟ್ಬಿಡ್ಬೇಕು. ಇದು ಡ್ರೈ ಆದ್ಮೇಲೆ 2 ಗಂಟೆ ಆದ್ಮೇಲೆ ಇದನ್ನ ಚೆನ್ನಾಗಿ ನೀವು ಯಾವ ತರ ಶಾಂಪು ಹಾಕೊಂಡು ಸ್ನಾನ ಮಾಡ್ತೀರೋ ಆ ತರ ಸ್ನಾನ ಮಾಡ್ಬೋದು. ನೋಡಿ ನಾನು ಕೈ ಹಚ್ಕೊಂಡ್ಮೇಲೆ ಈ ತರ ಕಾಣಿಸ್ತಾ ಇದೆ. ನೋಡಿ ಸ್ನಾನ ಮಾಡಿದ್ಮೇಲೆ ತಲೆ ಎಲ್ಲ ವಾಶ್ ಮಾಡಿದ್ಮೇಲೆ ಕೂದಲು ಈ ತರ ಆಗಿದೆ. ನೀವು ಕೂಡ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ ರಿಸಲ್ಟ್ಸ್ನ ನನಗೆ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಇನ್ನು ಏನಾದರೂ ಇದ್ದರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಕೇವಲ ಒಂದೇ ಒಂದು ವಾಶಲ್ಲಿ ಚೆನ್ನಾಗಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇದನ್ನ ಕನಿಷ್ಠ ಒಂದು 2 ತಿಂಗಳುಗಳ ಕಾಲ ಹೀಗೆ ಕಂಟಿನ್ಯೂ ಆಗಿ ಯೂಸ್ ಮಾಡಿ. ಈ ಹೇರ್ ಪ್ಯಾಕ್ನ ನಿಮಗೆ ಕೂದಲು ತುಂಬಾ ದಪ್ಪ ಉದ್ದ ಬೆಳೆಯೋದಕ್ಕೆ ಶುರು ಆಗುತ್ತೆ. ನೀವು ಅದನ್ನ ನೋಟಿಸ್ ಕೂಡ ಮಾಡ್ತೀರಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.